Hello guys, good morning and welcome back to my channel. And in this class I'm going to present reported speech. Reported speech is a very important grammar item in the English grammar. So it's more important for second PUC students. It is asked for 5 marks in the form of dialogues or the conversation. So they're asked to report the same dialogue or conversation into indirect speech and present it in a paragraph. ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನಲ್ಲಿ 5 ಮಾರ್ಕಿಗೆ ಕೇಳಲ್ಪಡ್ತಕ್ಕಂಥ ಒಂದು ಗ್ರಾಮರ್ ಎಲಿಮೆಂಟ್ ಯಾವುದಪ್ಪ ಅಂದರೆ ರಿಪೋರ್ಟೆಡ್ ಸ್ಪೀಚ್. ಈ ರಿಪೋರ್ಟೆಡ್ ಸ್ಪೀಚ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕಠಿಣ ಅಂತ ಅನಿಸಿದೆ. ಓಕೆ, ಸೊ ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಸೆಟ್ ಆಫ್ ರೂಲ್ಸ್ ಅಂಡ್ ಅದಕ್ಕೆ ಅನೇಕ ತನ್ನದೇ ಆದಂಥ ರೂಲ್ಗಳನ್ನು ಹೊಂದಿದೆ. ರೂಲ್ಗಳ ಪ್ರಕಾರ ನಾವು ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ಸಮ್ ಟೈಮ್ ವಿ ಹ್ಯಾವ್ ಟು ಓವರ್ ರೂಲ್ ದ ರೂಲ್ಸ್. ಆ ರೂಲ್ಗಳನ್ನು ಕೂಡ ಓವರ್ ರೂಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ರಿಪೋರ್ಟೆಡ್ ಸ್ಪೀಚನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ವಿ ಶುಡ್ ನೋ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ವಾಟ್ ಡೈರೆಕ್ಟ್ ಸ್ಪೀಚ್ ಈಸ್ ಅಬೌಟ್ ಆ್ಯಂಡ್ ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಅಂತಂದರೆ ನೇರ ಮಾತು ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಪರೋಕ್ಷ ಹೇಳಿಕೆ, ಪರೋಕ್ಷ ಮಾತು ಅಂತ ಹೇಳ್ತೀವಿ. So here actual spoken words of the speaker. ಸ್ಪೀಕರ್ ಅಂತಂದ್ರೆ ಯಾರು ಮಾತಾಡ್ತಿರ್ತಾರಲ್ಲ ಅವ್ರಿಗೆ ನಾವು ಸ್ಪೀಕರ್ ಅಂತ ಹೇಳ್ತೀವಿ. ಆಕ್ಚುಯಲ್ ಸ್ಪೋಕನ್ ವರ್ಡ್ಸ್ ಅಂದ್ರೆ ಅವ್ರು ಏನ್ ಮಾತಾಡಿರ್ತಾರೋ ಅದೇ ಮಾತನ್ನ ಇದ್ದಕ್ಕಿದ್ದಂಗೆ ಹೇಳೋದನ್ನ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ನಾವೆಲ್ಲ ಚಿಕ್ಕ ಮಕ್ಕಳು ಕಂಪ್ಲೇಂಟ್ ಅನ್ನ ಹೇಳೋದೆಲ್ಲ ಕೇಳಿರ್ತೀವಿ. ಸಣ್ಣ ಸಣ್ಣ ಮಕ್ಕಳು ತಾವು ತಮ್ಮಲ್ಲೇ ಜಗಳ ಆಡಿದಾಗ ಅವನು ಏನೇನು ಜಗಳ ಆಡಿರ್ತಾರಲ್ಲ ಅದೇ ಮಾತುಗಳನ್ನು ಇದ್ದಕ್ಕಿದ್ದಂಗೆ ತಮ್ಮ ಪೇರೆಂಟ್ಸ್ ಮುಂದೆ, ಟೀಚರ್ಸ್ ಮುಂದೆ ರಿಪೋರ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇದ್ದಕ್ಕಿದ್ದಾಗ ಏನು ಬದಲಾವಣೆ ಮಾಡಲಾರ್ದೆ ಹೇಳೋದನ್ನು ಡೈರೆಕ್ಟ್ ಸ್ಪೀಚ್. ಅದಕ್ಕೆ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡ್ರಿ ಇದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಸೊ ಜಾನ್ ಒಂದು ರಿಪೋರ್ಟಿಂಗ್ ವರ್ಬ್ ತಗೋತೀನಿ ನಾನು. ಜಾನ್ ಸೆಡ್, ಇನ್ವರ್ಟೆಡ್ ಕಾಮ, I drive a car. ಓಕೆ, ಜಾನ್ ಹೇಳ್ದ ಐ ಡ್ರೈವ್ ಅ ಕಾರ್. ಇದು ಆಕ್ಚುಯಲ್ ಸ್ಪೋಕನ್ ವರ್ಡ್. ಇದನ್ನ ನಾವು ಇದ್ಕಿದ್ದಂಗೆ ನಾನು ಕಾರ್ ಹೊಡೆಯುತ್ತೇನೆ, ನಾನು ಕಾರ್ ಚಲಾಯಿಸುತ್ತೇನೆ ಅಂತ ಜಾನ್ ಅಂದ ಅಂತಂದಿವಿ ಅಂದ್ರೆ ಅದು ಡೈರೆಕ್ಟ್ ಸ್ಪೀಚ್. ಏನು ಬದಲಾವಣೆ ಮಾಡಲ್ಲ. ಇಲ್ಲೊಂದು 2 ಪಾರ್ಟ್ ಅದಾವ. ಒಂದು ಜಾನ್ ಸೆಡ್, ಓಕೆ, ಇದು ರಿಪೋರ್ಟಿಂಗ್ ಪಾರ್ಟ್. ದಿಸ್ ಈಸ್ ಆಕ್ಚುಯಲ್ ಸ್ಪೋಕನ್ ವರ್ಡ್ಸ್. ಓಕೆ, ಇದೊಂದು ಪಾರ್ಟ್. ನಾವು ರಿಪೋರ್ಟ್ ಮಾಡಬೇಕು ಅಂದರೆ ಇಂಡೈರೆಕ್ಟ್ ಸ್ಪೀಚ್ಗೆ ಅದನ್ನು ಬದಲಾಯಿಸಬೇಕು. ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಬೇಕು ಅಂತಂದರೆ ಅದರ ಕಾಲದಲ್ಲಿ ಬದಲಾವಣೆ ಮಾಡಬೇಕು. ಅಲ್ಲಿ ಬರ್ತಕ್ಕಂಥ ಅನೇಕ ಶಬ್ದಗಳನ್ನು, ವರ್ಡ್ಗಳನ್ನು ನಾವು ಚೇಂಜ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಇಲ್ಲಿ ಸೆಡ್ ಅನ್ನೋದು ಏನು ಹಾಗಾದರೆ ಇದು ರಿಪೋರ್ಟಿಂಗ್ ವರ್ಬ್. ಓಕೆ, ಸೆಡ್ ಅನ್ನೋದು ಏನಾಗಿದೆ, ರಿಪೋರ್ಟಿಂಗ್ ವರ್ಬ್ ಆಗಿದೆ. ಇದು ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಸ್. ಇದನ್ನು ನಾವು ಇಂಡೈರೆಕ್ಟ್ಗೆ ಬದಲಾಯಿಸಿದಾಗ ಅದನ್ನು ಸರಿಯಾಗಿ ರಿಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಹಾಗಾದರೆ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? ವಾಟ್ ಅಬೌಟ್ ಇಂಡೈರೆಕ್ಟ್ ಸ್ಪೀಚ್? ಎ ಸ್ಟ್ರಕ್ಚರ್ ಇನ್ ವಿಚ್ ವಿ ರಿಪೋರ್ಟ್ ವಾಟ್ ಸಂಬಡಿ ಸೆಡ್ ಬೈ ಮೇಕಿಂಗ್ ಇಟ್ ಪಾರ್ಟ್ ಆಫ್ ಅವರ್ ಓನ್ ಸೆಂಟೆನ್ಸ್. ಓಕೆ, ಎ ಸ್ಟ್ರಕ್ಚರ್ ಇನ್ ವಿಚ್ ವಿ ರಿಪೋರ್ಟ್ ವಾಟ್ ಸಂಬಡಿ ಸೆಡ್. ನಮಗೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ನಾವೇನು ಮಾಡ್ತೀವಿ, ಬೈ ಮೇಕಿಂಗ್ ಇಟ್ ಪಾರ್ಟ್ ಆಫ್ ಅವರ್ ಓನ್ ಸೆಂಟೆನ್ಸ್. ನಾವು ಹೇಗೆ ಅರ್ಥೈಸ್ಕೊಳ್ತೀವಲ್ಲ, ನಾವು ಅರ್ಥೈಸ್ಕೊಂಡಂತೆ ಇನ್ನೊಬ್ಬರಿಗೆ ಅದನ್ನ ಹೇಳ್ತೀವಿ. ಅವ್ರು ಹೇಳ್ದಂಗೆ ಹೇಳೋದಿಲ್ಲ ನಾವು, ಹೌದಾ? ನಮಗೆ ಹೇಗೆ ಅರ್ಥ ಆಗಿದೆಯೋ ಹಾಗೆ ನಮಗೆ ಅರ್ಥ ಆದ ಹಾಗೆ ಇನ್ನೊಬ್ಬರಿಗೆ ಅದನ್ನ ಹೇಳ್ತೀವಲ್ಲ, ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಅಂದ್ರೆ ಹೇಳಿದ ಮಾತನ್ನ ಬದಲಾಯಿಸಿ, ನಮಗೆ ಹೆಂಗೆ ಬೇಕು ಹಂಗೆ ಬದಲಾಯಿಸ್ಕೊಂಡು ನಮಗೆ ಈಸಿ ಆಗುವಂಗ ನಾವು ಬೇರೆದವ್ರಿಗೆ ಹೇಳಿದ್ರೆ ದಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಒಬ್ರು ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳೋದು ಇಂಡೈರೆಕ್ಟ್ ಅಲ್ಲ. ಅವ್ರು ಹೇಳಿದ ಮಾತನ್ನ ಬದಲಾಯಿಸೋದು, ನಮ್ಮ ಮಾತಿನಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇಲ್ಲಿ ಜಾನ್ ಸೆಡ್ ಐ ಡ್ರೈವ್ ಅ ಕಾರ್ ಅಂತ ಇದೆ. ಸೊ ಇದೇ ಎಕ್ಸಾಂಪಲ್ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಜಾನ್ ಸೆಡ್ ದಟ್ ಐ ಡ್ರೈವ್ ಅ ಕಾರ್. ಈಗ ನಾನು ಹೊಡಿತೀನಿ, ನಾವು ಇನ್ನೊಬ್ಬರ ಮುಂದೆ ಹೇಳುವಾಗ ಏನಾಗ್ತದೆ, ಅದು ಅವನು ಅಂತ ಹೇಳ್ತೀವಿ. ಸೊ ಜಾನ್ ಸೆಡ್ ದಟ್ he drove a car. ಓಕೆ, ಸೊ ಇದು
ರಿಪೋರ್ಟ್ ಮಾಡಿದಾಗ ಅದರ ಟೆನ್ಸ್ ಚೇಂಜ್ ಆಗುತ್ತೆ, ಆಮೇಲೆ ನೌನ್ಸ್ ಎಲ್ಲ ಚೇಂಜ್ ಆಗುತ್ತೆ, ಆಮೇಲೆ ಅಲ್ಲಿ ಇದ್ದಂಥ ಬೇರೆ ಬೇರೆ ಶಬ್ದಗಳು, ದೇರ್ ಆರ್ ಸಮ್ ಟೈಮ್ ಡಿನೋಟಿಂಗ್ ವರ್ಡ್ಸ್, ಪ್ಲೇಸ್ ಡಿನೋಟಿಂಗ್ ವರ್ಡ್ಸ್ ಎಲ್ಲ ಇದ್ರೆ ಅವು ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಓಕೆ, ಈ ರೀತಿಯಾಗಿ ಸೆಂಟೆನ್ಸ್ಗಳನ್ನು ನಾವೇನು ಮಾಡಬೇಕು, ಚೇಂಜ್ ಮಾಡ್ತೇವೆ. ಡೈರೆಕ್ಟ್ ಸ್ಪೀಚ್ ಇದ್ದ ಹಾಗೆ ಹೇಳೋದು, ಇಂಡೈರೆಕ್ಟ್ ಸ್ಪೀಚ್ ಬದಲಾಯಿಸಿ ಹೇಳೋದು. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಹಾಗಾದರೆ ಈ ಡೈರೆಕ್ಟ್ ಸ್ಪೀಚನ್ನು ಎಷ್ಟು ವಿಧಗಳಲ್ಲಿ ಹೇಳ್ತಾರೆ ಅನ್ನೋದನ್ನು ನಾವು ಈಗ ನೆಕ್ಸ್ಟ್ ನೋಡೋಣ. ಲೆಟ್ಸ್ ಕಮ್. ಸೊ ರಿಪೋರ್ಟೆಡ್ ಸ್ಪೀಚ್ ಡೈಲಾಗ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ 3 ways. ಡೈಲಾಗ್ಗಳನ್ನು 3 ವೇಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಒಂದು ಸ್ಕ್ರಿಪ್ಟ್ ಫಾರ್ಮ್. ಸ್ಕ್ರಿಪ್ಟ್ ಅಂತಂದರೆ ನಾವು ನಾಟಕ, ಸಿನಿಮಾ, ಕಥೆಗಳನ್ನೆಲ್ಲ ಬರೆದಿರ್ತೀವಿ, ಕ್ಯಾರೆಕ್ಟರ್ ಇರ್ತದೆ, ಅವ್ರು ಹೇಳಿದ ಮಾತಿರ್ತದೆ. ಸೊ ಅಲ್ಲಿ ಕಾಲನ್ ಕೊಟ್ಟಿರ್ತಾರೆ, ಆ ಕಾಲನ್ ಇರುತ್ತೆ, ಅದೇ ಕೂಡ ಡಿಫ್ರೆನ್ಸ್ ಮಾಡ್ತಿರ್ತದೆ. ಇಲ್ಲಿ ರಿಪೋರ್ಟಿಂಗ್ ವರ್ಬನ್ನೇ ಮೆನ್ಷನ್ ಮಾಡಿರುವುದಿಲ್ಲ, ಬಟ್ ಇಟ್ ಈಸ್ ಹಿಡನ್, ಇಟ್ ಈಸ್ ಅಂಡರ್ಸ್ಟುಡ್. ರಿಪೋರ್ಟಿಂಗ್ ವರ್ಬ್ ಇರೋದಿಲ್ಲ. ದೆನ್ ಕೋಟ್ ಫಾರ್ಮ್. ಕೋಟ್ ಅಂತಂದರೆ ನಾವು ಯೂಶಲ್ ಆಗಿ ಯಾರಾದರೂ ಹೇಳಿದ ಮಾತುಗಳನ್ನು ಕೊಟೇಶನ್ ಮಾರ್ಕ್ನಲ್ಲಿ, ಅಂದರೆ ಈ ಥರ ಇವುಗಳಿಗೆ ಕೊಟೇಶನ್ ಮಾರ್ಕ್ ಅಂತ ಹೇಳ್ತೀವಿ. ಆಮೇಲೆ ಡಬಲ್ ಇನ್ವರ್ಟೆಡ್ ಕಾಮಾಸ್ ಅಂತ ಹೇಳ್ತೀವಿ. ಸೊ ಅವುಗಳಲ್ಲಿ ಇಟ್ಟಿರ್ತೀವಿ, ಇದನ್ನ ನಾವು ಕೋಟ್ ಫಾರ್ಮ್ ಅಂತ ಹೇಳ್ತೀವಿ. ಹಿಯರ್ ರಿಪೋರ್ಟಿಂಗ್ ವರ್ಬನ್ನು ಮೆನ್ಷನ್ ಮಾಡಲಾಗಿದೆ. ಆ್ಯಂಡ್ ಸ್ಪೀಚ್ ಬಬಲ್ ಫಾರ್ಮ್ ದ ಥರ್ಡ್ ಒನ್. ಪರ್ಸನ್ ಇರ್ತಾರೆ, ಆಮೇಲೆ ಪರ್ಸನ್ನಿಂದ ಹೇಳಿದ ಮಾತುಗಳನ್ನು ಈ ಥರ ಬಬಲ್ನಲ್ಲಿ ಏನು ಮಾಡಿರ್ತಾರೆ, ಎಕ್ಸ್ಪ್ರೆಸ್ ಮಾಡಲಾಗಿರ್ತದೆ. ದಿಸ್ ಈಸ್ ದ ವೇ ರಿಪೋರ್ಟೆಡ್ ಸ್ಪೀಚ್ ಆರ್ ಡೈರೆಕ್ಟ್ ಸ್ಪೀಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ 3 ways. ಓಕೆ, ಸೊ ನೆಕ್ಸ್ಟ್ ಸ್ಲೈಡನ್ನು ನೋಡೋಣ. ಸೊ ನೇರವಾಗಿ ನಾನು ಇಲ್ಲೊಂದು ಪ್ರಶ್ನೆಗೆ ಬಂದುಬಿಟ್ಟೆ. ಈ ಪ್ರಶ್ನೆಯನ್ನು ಸೊ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ 5 ಮಾರ್ಕ್ಗಳಿಗೆ ಕೇಳ್ತಾರೆ. ಓಕೆ, 5 ಮಾರ್ಕ್ಗಳಿಗೆ ಇರ್ತದೆ. ಇದೇ ರೀತಿಯಾದಂಥ ಒಂದು ಡೈಲಾಗನ್ನು ಅಥವಾ ಕನ್ವರ್ಸೇಷನನ್ನು ಕೊಟ್ಟಿರ್ತಾರೆ. ಆ ಕನ್ವರ್ಸೇಷನನ್ನು ನಾವು ಕಂಪ್ಲೀಟಾಗಿ ಇಂಡೈರೆಕ್ಟ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಕೇಳ್ತಾರೆ. ಓಕೆ, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವಿಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ನಾನು ಇದನ್ನು ಸುಮ್ಮನೆ ನಿಮಗೆ ಇದರ ಒಂದು ಪರಿಚಯವನ್ನು ಮಾಡಲಿಕ್ಕೆ ಈ ಒಂದು ಎಕ್ಸಾಂಪಲನ್ನು ಇಲ್ಲಿ ತೊಗೊಂಡಿದ್ದೇನೆ. ಎಕ್ಸ್ಟರ್ಡೇ ರೋಷನ್ ಅಟೆಂಡೆಡ್ ಆನ್ ಇಂಟರ್ವ್ಯೂ ವಿತ್ ಅ ಮ್ಯಾನೇಜರ್ ಆಫ್ SBI ಬ್ಯಾಂಕ್. ಇಲ್ಲಿ ರೋಷನ್ ಮತ್ತು ಮ್ಯಾನೇಜರ್ ಆಫ್ SBI ಬ್ಯಾಂಕ್ 2 ಕ್ಯಾರೆಕ್ಟರ್ಗಳಿದೆ. ಈ 2 ಕ್ಯಾರೆಕ್ಟರ್ಗಳ ಮಧ್ಯೆ ಒಂದು ಕನ್ವರ್ಸೇಷನ್ ನಡೆದಿದೆ. ಹಾಗೆ ಫಸ್ಟ್ ಆಫ್ ಆಲ್ ಈ ಒಂದು ಫುಲ್ ಕನ್ವರ್ಸೇಷನನ್ನು ನಾವು ರಿಪೋರ್ಟ್ ಮಾಡಬೇಕು, ಪ್ಯಾರಾಗ್ರಾಫ್ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಕೀಪ್ ಇನ್ ಅವರ್ ಮೈಂಡ್. ನಮ್ಮ ನೆನಪಿನೊಳಗೆ ಅಥವಾ ನಮ್ಮಲ್ಲಿ ಏನನ್ನ ಪಾಯಿಂಟ್ಗಳನ್ನು ನಾವು ನೆನಪಿಟ್ಕೊಳ್ಬೇಕು, ಏನು ತಲೆಯಲ್ಲಿ ಇಟ್ಕೊಳ್ಬೇಕು ಈ ಒಂದು ಹೋಲ್ ಕನ್ವರ್ಸೇಷನನ್ನು ನಾವು ರಿಪೋರ್ಟ್ ಮಾಡಬೇಕಂತಂದರೆ ಸೊ ಐ ವಿಲ್ ಮೆನ್ಷನ್ ಹಿಯರ್ ಸಮ್ 5 to 6 ಥಿಂಗ್ಸ್. ನೋಡಿ, ಮೊದಲನೇದಾಗಿ ನಾನು ಒಂದು ಕನ್ವರ್ಸೇಷನನ್ನು ಏನು ಮಾಡ್ತಾ ಇದ್ದೀನಿ, ಇವಾಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ಐ ಶುಡ್ ನೋ ಟೆನ್ಸ್. ಓಕೆ, ನನಗೆ ಟೆನ್ಸ್ ಆಫ್ ದ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಸ್ ಗೊತ್ತಿರಬೇಕು. ಇದು ಯಾವ ಟೆನ್ಸ್ನಲ್ಲಿದೆ, ಫಸ್ಟ್ ಆಫ್ ಆಲ್ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಸ್ಗಳ ಟೆನ್ಸ್ ಗೊತ್ತಿರಬೇಕು. ಆಮೇಲೆ ಸೆನೆನ್ಸ್. ಓಕೆ, ಒಂದು ಸೆಂಟೆನ್ಸ್ ಇದೆ, ಒಂದು ಸ್ಟೇಟ್ಮೆಂಟ್ ಇದೆ. ಇನ್ ವಿಚ್ ಸೆಂಟೆನ್ಸ್ ಹ್ಯಾಸ್ ಇಟ್ ಬಿನ್ ಎಕ್ಸ್ಪ್ರೆಸ್ಡ್. ಹೌದಾ, ಯಾವ ಸೆಂಟೆನ್ಸ್ನಲ್ಲಿ ಆ ಒಂದು ಸ್ಟೇಟ್ಮೆಂಟನ್ನು ಎಕ್ಸ್ಪ್ರೆಸ್ ಮಾಡಲಾಗಿದೆ. ಅದೇನೇ ಇಂಟ್ರಾಗೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ಪಾಸಿಟಿವ್ ಅಸರ್ಟಿವ್ ಇದೆಯೋ. ಓಕೆ, ನಾವು ಯಾವ ಸೆಂಟೆನ್ಸ್ನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಲಾಗಿದೆ ಅಂತ ನೋಡ್ಕೊಳ್ಬೇಕು. ಆಮೇಲೆ ಅದು ಅಸರ್ಟಿವ್ ಇದ್ದರೆ ಕಾಮನ್ ಆಗಿ ಫುಲ್ ಸ್ಟಾಪ್ನಲ್ಲಿ ಎಂಡ್ ಆಗಿರ್ತದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಾಲೋ ಮಾಡಿರ್ತದೆ. ನೆಗೆಟಿವ್ ಇದ್ರೂ ಕೂಡ ಅದೇ ಒಂದು ಫಾಲೋ ಇರ್ತದೆ. ಆಮೇಲೆ ಅಕಸ್ಮಾತ್ ಇಂಟ್ರಾಗೇಟಿವ್ ಇದ್ದರೆ, ಸೆಂಟೆನ್ಸ್ ಟೈಪ್ನಲ್ಲಿ ಇಂಟ್ರಾಗೇಟಿವ್ ಇದ್ದರೆ ಸಮ್ ಟೈಮ್ ಅದನ್ನು ಅಬ್ಸರ್ವ್ ಮಾಡಬೇಕು. ಒಂದು ಸಾರಿ ಹೆಲ್ಪಿಂಗ್ ವರ್ಬ್ನಿಂದ ಶುರುವಾಗಿರ್ತದೆ, ಇನ್ನು ಕೆಲವೊಂದು ಸಾರಿ WH ವರ್ಡ್ನಿಂದ ಶುರುವಾಗಿರ್ತದೆ. ಇದನ್ನು ಕೂಡ ನಾವು ಗಮನಿಸಬೇಕು. ಓಕೆ, ದೀಸ್ 2 ಥಿಂಗ್ಸ್ ವಿ ಶುಡ್ ಕೀಪ್ ಇನ್ ಮೈಂಡ್. ದೆನ್ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಥರ್ಡ್ ಒನ್, ಆರ್ ದೇರ್ ಎನಿ ಟೈಮ್ ಡಿನೋಟಿಂಗ್ ವರ್ಡ್ಸ್. ಹೌದಾ, ಸಮಯವನ್ನು ಹೇಳ್ಕೊಡ್ತಕ್ಕಂಥ ಯಾವುದಾದ್ರೂ ಶಬ್ದಗಳು ಇವೆಯಾ, ಮೆನ್ಷನ್ ಆಗಿದೆಯಾ? ದೆನ್ ಆರ್ ದೇರ್ ಎನಿ ಪ್ಲೇಸ್ ಡಿನೋಟಿಂಗ್ ವರ್ಡ್ಸ್, ಸಮಯವನ್ನು ಹೇಳ್ಕೊಡ್ತಕ್ಕಂಥ ಶಬ್ದಗಳು. ಸೊ ಟೈಮ್ ಅಂದರೆ ನೌ, ಟುಡೇ, ಈ ಥರ. ಓಕೆ, ಇನ್ನು ಪ್ಲೇಸ್ ಅಂತಂದರೆ ಹಿಯರ್, ದೇರ್. ಸೊ ಇಂಥ ಶಬ್ದಗಳು ಏನಾದರೂ ಅಲ್ಲಿ ಡೈರೆಕ್ಟ್ ಸ್ಪೀಚ್ನಲ್ಲಿ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಗಳಲ್ಲಿ ಬಳಸಲ್ಪಟ್ಟಿವೆ ಅನ್ನೋದನ್ನು ನೋಡ್ಕೊಳ್ಬೇಕು. ಟೆನ್ಸ್ ಆಯಿತು, ಸೆಂಟೆನ್ಸ್ ಆಯಿತು, ಟೈಮ್ ಡಿನೋಟಿಂಗ್ ವರ್ಡ್, ಪ್ಲೇಸ್ ಡಿನೋಟಿಂಗ್ ವರ್ಡ್, ದೆನ್ ಪ್ರೊನೌನ್ಸ್. ಓಕೆ, ಪ್ರೊನೌನ್ಸ್ ಅಲ್ಲಿ ಯಾವ ಒಂದು ಪ್ರೊನೌನ್ಗಳನ್ನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ಕೂಡ ನೋಡಬೇಕಾಗತ್ತೆ.
ಓಕೆ, ಆಮೇಲೆ ಈ ಎಲ್ಲ ಅಂಶಗಳನ್ನು ನೋಡಿದ ಮೇಲೆ ಸರಿಯಾದ ಒಂದು ಕನೆಕ್ಟಿಂಗ್ ವರ್ಡ್ಗಳನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಓಕೆ, ಕನೆಕ್ಟಿಂಗ್ ವರ್ಡ್ಸ್. ಸೊ ನೀವು ಸೆಂಟೆನ್ಸ್ ಹೇಗೆ ಪ್ರಾರಂಭ ಆಗಿದೆ ಅನ್ನೋದ್ರ ಮೇಲೆ ಈ ಕನೆಕ್ಟಿಂಗ್ ವರ್ಡ್ಗಳನ್ನು ಯೂಸ್ ಮಾಡಬೇಕು. ಕನೆಕ್ಟಿಂಗ್ ವರ್ಡ್ಸ್ ಅಂದರೆ ನಾವು ದ್ಯಾಟ್ ಅಂತ ಯೂಸ್ ಮಾಡ್ತೀವಿ, ಇಫ್, ಆಮೇಲೆ WH ವರ್ಡ್ ಯೂಸ್ ಮಾಡ್ತೀವಿ, ಆಮೇಲೆ ಟು ಯೂಸ್ ಮಾಡ್ತೀವಿ, ದೆನ್ ನಾಟ್ ಟು ಕೂಡ ಯೂಸ್ ಮಾಡ್ತೀವಿ, ಆ್ಯಂಡ್ ಎಕ್ಸ್ಕ್ಲಮೇಟರಿ ಎಕ್ಸ್ಪ್ರೆಷನ್ಸ್ಗಳು ಕೂಡ ಅಲ್ಲಿ ಇರ್ತವೆ. ಈ ಎಲ್ಲ ಅಂಶಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಆವಾಗ ಮಾತ್ರ ನಾವು ಸರಿಯಾದ ಒಂದು ಡೈರೆಕ್ಟ್ ಸ್ಪೀಚನ್ನು ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಸೂಟೇಬಲ್ ರಿಪೋರ್ಟಿಂಗ್ ವರ್ಬ್. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಈ ರಿಪೋರ್ಟಿಂಗ್ ವರ್ಬನ್ನು ಸರಿಯಾಗಿ ಉಪಯೋಗಿಸ್ಬೇಕಪ್ಪ ಅಂತಂದರೆ ವಿ ಶುಡ್ ನೋ ದ ಮೂಡ್ ಆಫ್ ದ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಸ್. ಆ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಗಳು ಯಾವ ಮೂಡ್ ಇಟ್ಕೊಂಡು ಹೇಳಿದ್ದಾರೆ ಅನ್ನೋದ್ರ ಮೇಲೆ ರಿಪೋರ್ಟಿಂಗ್ ವರ್ಬನ್ನು ತಗೊಳ್ಳಿಕ್ಕೆ ಬರುತ್ತೆ. ಓಕೆ, ಇಷ್ಟು ಪಾಯಿಂಟ್ಗಳನ್ನು ನೀವು ತಲೆಯಲ್ಲಿ ಇಟ್ಕೊಡಿ. ಹಾಗಾದರೆ ಬಹಳಷ್ಟು ಬ್ರೀಫಾಗಿ ನಾವು ಏನು ಗ್ಲಾನ್ಸ್ ಮಾಡೋಣ ಅಂತಂದರೆ ಈ ಒಂದು ಸೆಟ್ ಆಫ್ ರೂಲ್ಗಳನ್ನು, ಒಂದು ರಿಪೋರ್ಟ್, ಒಂದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಾಗಿ ಮಾಡಲಿಕ್ಕೆ ಸೆಟ್ ಆಫ್ ರೂಲ್ಸ್ ಏನಿದಾವೆ ಅನ್ನೋದನ್ನು ಬ್ರೀಫ್ ಗ್ಲಾನ್ಸ್ ಮಾಡೋಣ. ಲೆಟ್ಸ್ ಕಮ್. ಸಿ, ಸೆಟ್ ಆಫ್ ರೂಲ್ಸ್ ಟು ರಿಪೋರ್ಟ್ ಡೈರೆಕ್ಟ್ ಸ್ಪೀಚ್ ಇಂಟು indirect speech. Commonly used reporting verbs: said to, told, asked, complimented, requested, informed, offered, apologized, ordered, wished, greeted, welcomed, disagreed, agreed, pleaded, demanded, grumbled, considered, opined, believed, remarked, repeated, exclaimed, suggested, decided. ಇನ್ನೂ ಬಹಳ ಅದಾವ, ಬಟ್ ದೀಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್. ಓಕೆ, ಸೊ ಇವುಗಳನ್ನು ಹೇಗೆ ತಗೊಳ್ಳೋದಪ್ಪ? ಯೂಸ್ವಲ್ ಆಗಿ ಕೆಲವೊಂದ್ಸಲಿ ಸ್ಕ್ರಿಪ್ಟ್ ಫಾರ್ಮ್ ಇತ್ತು ಅಂದರೆ ಕಾಲನ್ ಇರ್ತದೆ, ನೋ ರಿಪೋರ್ಟಿಂಗ್ ವರ್ಬ್ ಇಸ್ ಮೆನ್ಷನ್ಡ್ ದೇರ್. ಓಕೆ, ಅಕಸ್ಮಾತ್ ಎಲ್ಲಾದರೂ ಸೆಡ್ ಅಂತ ಕೊಟ್ಟಿದ್ರು ಅಂತಂದ್ರೂ ಕೂಡ ಇದೇ ರಿಪೋರ್ಟಿಂಗ್ ವರ್ಬ್ ಫೈನಲ್ ಆಗುವುದಿಲ್ಲ. ಓಕೆ, ಈ ಸೆಡನ್ನು ರಿಪ್ಲೇಸ್ ಮಾಡಲಿಕ್ಕೆ ಇಲ್ಲಿ ಅನೇಕವಾದಂತಹ ನಮಗೆ ರಿಪೋರ್ಟಿಂಗ್ ವರ್ಬ್ಗಳು ಸಿಗ್ತಾವೆ. ಇದನ್ನ ಯಾವ ಆಧಾರದ ಮೇಲೆ ನಾವು ತಗೊಳ್ತೀವಿ? ಇಲ್ಲಿ ಮುಂದೆ ಬಳಸ್ತಕ್ಕಂಥ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಓಕೆ, ರಾಜ್ ಸೆಡ್ ಗುಡ್ ಮಾರ್ನಿಂಗ್. ಓಕೆ, ಸೊ ಹೀಗಿದ್ದಾಗ ರಾಜ್ ಏನ್ ಮಾಡಿದಿಲ್ಲ, ಗುಡ್ ಮಾರ್ನಿಂಗ್ ಅನ್ನೋದು ವಿಶ್ ತಾನೆ. ಎಸ್, ರಾಜ್ ಈ ಸೆಡ್ ಅನ್ನ ರಿಪ್ಲೇಸ್ ಮಾಡ್ತಕ್ಕಂಥ ಪದ ಯಾವುದು? ವಿಶ್ಡ್. ರಾಜ್ ವಿಶ್ಡ್ ಗುಡ್ ಮಾರ್ನಿಂಗ್. ಓಕೆ, ಸೊ ಈ ರೀತಿಯಾಗಿ ನಾವು ರಿಪೋರ್ಟಿಂಗ್ ವರ್ಬ್ಗಳನ್ನು ತಗೊಳ್ಬೇಕು. ಇದು ಈ ಒಂದು ನೇಚರ್ ಆರ್ ದ ಮೂಡ್ ಆಫ್ ದ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಚೇಂಜ್ ಆಫ್ ಪ್ರೊನೌನ್ಸ್ಗಳನ್ನು ಡೈರೆಕ್ಟ್ ಸ್ಪೀಚ್ನಲ್ಲಿ ಐ, ವಿ, ಯು, ಹಿ, ಸಿ, ಇಟ್, ದೇ ಎಲ್ಲ ಬಂದಾಗ ರಿಪೋರ್ಟೆಡ್ ಸ್ಪೀಚ್ ಆಗುವಾಗ ಇಂಡೈರೆಕ್ಟ್ನಲ್ಲಿ ಅವುಗಳನ್ನು ಹೇಗೆ ಚೇಂಜಸ್ ಮಾಡ್ಕೋಬೇಕು? ಐ ಬಂದಾಗ ಏನು ತಗೊಳ್ಬೇಕಿಲ್ಲ? ಹಿ ಆರ್ ಸಿ. ಹಿ ಆರ್ ಸಿ ಅಂದರೆ ಯಾವ್ದು ಬೇಕಾದ ತಗೊಳ್ವಂಗಿಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ರಾಜ್ ಸೈಡ್. ಓಕೆ, ರಾಜ್ ಸೈಡ್ ಐ ಡ್ರಿಂಕ್ ಮಿಲ್ಕ್ ಅಂತ ಇದೆ. ಓಕೆ, ಸೊ ಇಲ್ಲಿ ಐ ಅಂದರೆ ಯಾರು? ಫಸ್ಟ್ ಪರ್ಸನ್ ರಾಜ್. ಓಕೆ, ಹಾಗಾಗಿ ಇವನು ಮಸ್ಕ್ಯುಲೈನ್ ಜೆಂಡರ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ? ಹಿ ಆಗುತ್ತೆ. ಅವಾಗ ನಾವಿಲ್ಲೇ ಹಿ ತಗೊಳ್ಬೇಕು ಯಾವಾಗ ರಿಪೋರ್ಟ್ ಮಾಡುವಾಗ. ರಾಜ್ ಸೆಡ್ ದ್ಯಾಟ್ ಹಿ ಡ್ರ್ಯಾಂಕ್ ಮಿಲ್ಕ್ ಅಂತ ತಗೊಳ್ತೀವಿ. ಓಕೆ, ಸೊ ಅದೇ ರೀತಿ ಮಸ್ಕ್ಯುಲೈನ್ ಫೆಮಿನೈನ್ ಜೆಂಡರ್ ಇದ್ರೆ ಸಿ ತಗೊಳ್ತೀವಿ. ವಿ ಬಿಕಮ್ ದೇ, ಯು ಬಿಕಮ್ ಐ, ವಿ, ಯು, ದೇ, ಹಿ, ಸಿ, ಇಟ್. ಅದು ಡಿಪೆಂಡ್ ಅಪಾನ್ ದ pronoun used in the actual spoken words. Then they becomes they, he becomes he, she becomes she, it becomes it. ಇವು ಯಾವುದೇ ಬದಲಾವಣೆಯನ್ನು ಹೊಂದೋದಿಲ್ಲ. ಆ್ಯಸ್ ಯೂಸ್ವಲ್ ಆಗಿ ಅವುಗಳನ್ನೇ ನಾವು ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಇಂಡೈರೆಕ್ಟ್ನಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಕಮ್. ಸೊ ಇನ್ ದ ನೆಕ್ಸ್ಟ್ ಟೈಮ್ ವಿ ಶುಡ್ ನೋ ಅಬೌಟ್ ದ ಟೈಮ್ ಡಿನೋಟಿಂಗ್ ವರ್ಡ್ಸ್. ಟೈಮ್ ಡಿನೋಟಿಂಗ್ ಅಂದರೆ ಸಮಯವನ್ನು ಹೇಳ್ಕೊಡೋದು. Now becomes then, ago becomes before, today becomes that day, tomorrow becomes the next day, day after tomorrow, 2 days later. ಓಕೆ, ಇವು ಟೈಮ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ರಿಪೋರ್ಟೆಡ್ ಡೈರೆಕ್ಟ್ ಸ್ಪೀಚ್ನಲ್ಲಿ ಎರಡುಗಡೆಯಿಂದ ಬಂದಂಥ ಎಲ್ಲ ಶಬ್ದಗಳಿದ್ರೆ ಇವು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಈ ರೀತಿ ಅವುಗಳ ಬದಲಾವಣೆಯನ್ನು ಮಾಡಬೇಕು ನಾವು. ನೆಕ್ಸ್ಟ್ ಇದ್ದು ಫಾಲೋವಿಂಗ್ ಆಗುತ್ತೆ. ಲಾಸ್ಟ್ ಪ್ರಿವಿಯಸ್, ಎವ್ರಿ ಡೇ, ಲಾಸ್ಟ್ ನೈಟ್, ಪ್ರಿವಿಯಸ್ ನೈಟ್, ನೆಕ್ಸ್ಟ್ ನೈಟ್, ದ ಫಾಲೋವಿಂಗ್ ನೈಟ್, ಲಾಸ್ಟ್ ವೀಕ್, ಪ್ರಿವಿಯಸ್ ವೀಕ್, ನೆಕ್ಸ್ಟ್ ಲಾಸ್ಟ್ ಮಂತ್, ಪ್ರಿವಿಯಸ್ ಮಂತ್. Okay, so last year, previous year, next year, following year, last Deepavali, the previous Deepavali, last fortnight, the previous fortnight, next fortnight, the following fortnight. Fortnight ಅಂದ್ರೆ ಸ್ನೇಹಿತರೆ 15 ದಿನ. Fortnight ಅಂದ್ರೆ ಏನು? 15 days. Okay,
ಡೇಸ್ಗೆ ನಾವು ಒಂದು ಫೋರ್ಟ್ ನೈಟ್ ಅಂತ ಹೇಳ್ತೀವಿ, ಅರ್ಧ ತಿಂಗಳು. ಓಕೆ, ಇಲ್ಲಿ ಡೇ ಆಫ್ಟರ್ ಟುಮಾರೋ, ಡೇ ಬಿಫೋರ್ ಎಸ್ಟರ್ಡೇ, ಸಾರಿ ಇಲ್ಲಿ ಆಫ್ಟರ್ ಆಗಿದೆ, ಡೇ ಬಿಫೋರ್ ಎಸ್ಟರ್ಡೇ ಹೋಗಿ 2 days ಬಿಫೋರ್ ಅಂತ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಟೈಮ್ ಡಿನೋಟಿಂಗ್ ವರ್ಡ್ಸ್. ಇವುಗಳು ಕೂಡ ನಮ್ಮ ತಲೆಯಲ್ಲಿ ಇರಬೇಕು, ಇವುಗಳನ್ನು ಕೂಡ ನಾವು ಚೇಂಜ್ ಮಾಡಬೇಕು ರಿಪೋರ್ಟ್ ಮಾಡುವಾಗ. ಆ್ಯಂಡ್ ಚೇಂಜ್ ಆಫ್ ದ ವರ್ಡ್ಸ್ ಡಿನೋಟಿಂಗ್ ಪ್ಲೇಸ್ ಆರ್ ನಿಯರ್ನೆಸ್. ಸಮಯವನ್ನು ಸೂಚಿಸ್ತಕ್ಕಂಥ ಯೂಶುವಲ್ ಆಗಿ ಟೈಮ್ ಆ್ಯಂಡ್ ಪ್ಲೇಸ್ ಡಿನೋಟಿಂಗ್ ವರ್ಡ್ಸ್ಗಳಲ್ಲಿ ಮೂಲತಃ ಏನವ ಆಡ್ವರ್ಬ್ಗಳು. ಓಕೆ, ಇವಕ್ಕೆ ನಾವು ಆಡ್ವರ್ಬಿಯಲ್ಸ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಸ್ಪೀಚ್ನಲ್ಲಿ ದಿಸ್ ಇದ್ರೆ, ಇಂಡೈರೆಕ್ಟ್ ನಲ್ಲಿ ಏನಾಗುತ್ತೆ, ದ್ಯಾಟ್, these becomes those, here becomes there, and there becomes there itself, no change. Okay, so ಇವು ಟೈಮ್ ಮತ್ತೆ ಪ್ಲೇಸ್ಗೆ ಸಂಬಂಧಪಟ್ಟಂತ ಬದಲಾವಣೆಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್, ಚೇಂಜ್ ಆಫ್ ಟೆನ್ಸ್ ಬಹಳ ಇಂಪಾರ್ಟೆಂಟ್. ಚೇಂಜ್ ಆಫ್ ಟೆನ್ಸ್ ಅಂತಂದ್ರೆ ಹೋಲ್ ಸೆಂಟೆನ್ಸಾ, ಹೋಲ್ ಸ್ಟೇಟ್ಮೆಂಟಾ, ಯಾವ ಟೆನ್ಸ್ನಲ್ಲಿದೆ, ಯಾವ ಟೆನ್ಸ್ಗೆ ನಾವು ಅದನ್ನು ಚೇಂಜ್ ಮಾಡಬೇಕು. ಟೆನ್ಸಿಗೆ ಚೇಂಜ್ ಮಾಡಿದ್ಮೇಲೂ ಟೈಮ್ ಡಿನೋಟಿಂಗ್ ವರ್ಡ್ ಚೇಂಜ್ ಮಾಡಲೇಬೇಕು, ಪ್ಲೇಸ್ ಮಾಡಬೇಕು, ಪ್ರೊನೌನ್ಸನ್ನು ಮಾಡಲೇಬೇಕು. ಓಕೆ, ಸಿಂಪಲ್. ಮೊದಲೇದಾಗಿ ನಾವು ಒಂದು ಪ್ರೆಸೆಂಟ್ ಟೆನ್ಸನ್ನು ನೋಡಿದೀವಿ ಅಂತಂದರೆ, ಓಕೆ, ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ, ಸಿಂಪಲ್ ಪಾಸ್ಟ್. ಎಲ್ಲ ಪ್ರೆಸೆಂಟ್ ಟೆನ್ಸ್ಗಳು ಕರೆಕ್ಟಾಗಿ ಪಾಸ್ಟ್ ಟೆನ್ಸ್ಗೆ ಬದಲಾವಣೆ ಆಗ್ತಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್, ಫಾಸ್ಟ್. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸೇಮ್. ಇನ್ನು ಫಾಸ್ಟ್ ಟೆನ್ಸ್ನಲ್ಲಿ, ಓಕೆ, ನಾವು ಫಾಸ್ಟ್ ಟೆನ್ಸ್ನಲ್ಲಿ ಪ್ರೆಸೆಂಟ್ ಇದ್ದಿದ್ದೆಲ್ಲ ಪಾಸ್ಟ್ ಮಾಡಿದ್ವಿ. ಹಾಗಾದರೆ ವಾಟ್ ಅಬೌಟ್ ಪಾಸ್ಟ್ ಟೆನ್ಸ್? ಪಾಸ್ಟ್ ಟೆನ್ಸ್ ಆಲ್ಸೋ ಚೇಂಜಸ್ ಟು ದ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಕೂಡ ಚೇಂಜಸ್ ಆಗೋದು ಪಾಸ್ಟ್ ಟೆನ್ಸ್ಗೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಬದಲಾವಣೆ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಪ್ರೆಸೆಂಟನ್ನು ಸರಳವಾಗಿ ಪಾಸ್ಟಿಗೆ ಮಾಡ್ಬೋದು, ಬಟ್ ಪಾಸ್ಟ್ ಬಿಕಮ್ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಚೇಂಜನ್ನು ಮಾಡ್ಕೋತ ಹೋಗ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ರಿಮೇನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇವನ್ ಇನ್ ಇಂಡೈರೆಕ್ಟ್ ಸ್ಪೀಚ್, ಬಟ್ ದ ಚೇಂಜಸ್ ರಿಗಾರ್ಡಿಂಗ್ ಪ್ರೊನೌನ್ಸ್. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಪ್ರೊನೌನ್ಸ್ ಆಗಲಿ, ಆಮೇಲೆ ಟೈಮ್ ಹೇಳ್ಕೊಡ್ತಕ್ಕಂಥ ಪದಗಳಾಗಲಿ, ಆಮೇಲೆ ಪ್ಲೇಸ್ ಹೇಳ್ಕೊಡ್ತಕ್ಕಂಥ ಪದಗಳಾಗಲಿ, ಈ ಮೂರು ಇದ್ದರೆ ಖಂಡಿತವಾಗ್ಲೂ ಚೇಂಜ್ ಮಾಡಲೇಬೇಕು. ಟೆನ್ಸ್ ಮಾತ್ರ ಚೇಂಜ್ ಆಗಲ್ಲ, ಬಟ್ ಇವು ಚೇಂಜಸ್ ಆಗ್ತವೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಇದೇ ಒಂದು ನಿಯಮವನ್ನು ಫಾಲೋ ಮಾಡ್ತವೆ. ನೆಕ್ಸ್ಟ್, ಇನ್ನು ಫ್ಯೂಚರ್ ಟೆನ್ಸನ್ನು ನೋಡಿದ್ರೆ, ಹೌದಾ, ಈ ಫ್ಯೂಚರ್ ಟೆನ್ಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ? ಫ್ಯೂಚರ್ ಟೆನ್ಸ್ ಹ್ಯಾಸ್ ಇಟ್ಸ್ ಓನ್ ಯುನಿಕ್ ರೂಲ್ಸ್ ಟು ಚೇಂಜ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ 4 ಫ್ಯೂಚರ್ ಟೆನ್ಸ್ಗೆ ಸಂಬಂಧಪಟ್ಟಂಗೆ, ಸಿಂಪಲ್ ಫ್ಯೂಚರ್ ಆಗಲಿ, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ 4ಕ್ಕೆ ಸಂಬಂಧಪಟ್ಟಂಗೆ 2 ರೂಲ್ಗಳನ್ನು ನಾವು ಫಾಲೋ ಮಾಡಬೇಕು. ಫಸ್ಟ್ ರೂಲ್ ಏನಪ್ಪ, ಓನ್ಲಿ ದ ಫಸ್ಟ್ ಹೆಲ್ಪಿಂಗ್ ವರ್ಬ್ ಚೇಂಜಸ್ ಇಂಟು ಪಾಸ್ಟ್ ಟೆನ್ಸ್. ಓನ್ಲಿ ದ ಫಸ್ಟ್ ಹೆಲ್ಪಿಂಗ್ ವರ್ಬ್ ಚೇಂಜಸ್ ಇಂಟು ಪಾಸ್ಟ್ ಟೆನ್ಸ್. ಅಂದರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಯಾವ ಫ್ಯೂಚರ್ ಟೆನ್ಸ್ನಲ್ಲಿ? ಶಾಲ್ ಆ್ಯಂಡ್ ವಿಲ್. ಓಕೆ, ಶಾಲ್ ಮತ್ತು ವಿಲ್ ಇವು 2 ಇದ್ದಾಗ ಯೂಶುವಲ್ ಆಗಿ ಶಾಲ್ ಮತ್ತು ವಿಲ್ ಅಂತೂ ಯೂಶುವಲ್ ಆಗಿ ಇಟ್ಸ್ ಪಾಸ್ಟ್ ಟೆನ್ಸ್ ಇಸ್ ವುಡ್. ಓಕೆ, ವುಡ್ ಆಗುತ್ತೆ, ಇದೊಂದು ಚೇಂಜ್ ಆಗುತ್ತೆ. ಬಟ್ ವಾಟ್ ಅಬೌಟ್ ಶಾಲ್? ಶಾಲ್ ಸೂಟ್ ಆಗಬೇಕಾ? ಶಾಲ್ ಕೂಡ ಯೂಶುವಲ್ ಆಗಿ ವುಡ್ ಆಗಿ ಪರಿವರ್ತನೆ ಆಗುತ್ತೆ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಮಾತ್ರ. ಇಫ್ ಇಟ್ ಈಸ್ ಆಸ್ಕ್ಡ್ ಇನ್ ದ ಕ್ವಶನ್. ಓಕೆ, ಶಾಲ್ ಎಲ್ಲಾದರೂ ಪ್ರಶ್ನೆಯಿಂದ ಕೇಳಿದರೆ, ಶಾಲ್ ವಿ ಗೋ ನಾವ್, ಶಾಲ್ ವಿ ಲೀವ್ ದ ಪ್ಲೇಸ್ ರೈಟ್ ನಾವ್, ಈ ಥರ ಪ್ರಶ್ನೆಗಳಿದ್ದಾಗ ಅವಾಗ ನಾವು ಏನಾಗುತ್ತೆ, ಅದು ಶುಡ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲ ಅಂತಂದರೆ ಜನರಲ್ ಆಗಿ ರಿಪೋರ್ಟ್ ಮಾಡುವಾಗ ಶಾಲು ಕೂಡ ವುಡ್ ಆಗಿ ಕನ್ವರ್ಟ್ ಆಗುತ್ತೆ, ವಿಲ್ ಕೂಡ ವುಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಹೆಲ್ಪಿಂಗ್ ವರ್ಬ್ಸ್ ಆ್ಯಂಡ್ ಮೇನ್ ವರ್ಬ್ ಡೂ ನಾಟ್ ಚೇಂಜ್. ಸೆಕೆಂಡ್ ಹೆಲ್ಪಿಂಗ್ ವರ್ಬ್ ಬಿ ಆಗಿದೆ. ಆಮೇಲೆ ಇನ್ನೊಂದು ಸೆಕೆಂಡ್ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ? ಹ್ಯಾವ್. ಪರ್ಫೆಕ್ಟ್ ಟೆನ್ಸಲ್ಲಿ ಬರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್. ಇನ್ನು ಕೊನೆಯದಾಗಿ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಥರ್ಡ್ ಹೆಲ್ಪಿಂಗ್ ವರ್ಬ್ ಯಾವುದು? ಬೀನ್. ಸೊ ಇವು ಯಾವುದೇ ಬದಲಾವಣೆಯನ್ನು ಹೊಂದೋದಿಲ್ಲ. ಅಲಾಂಗ್ ವಿತ್ ದ ಮೇನ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಕೂಡ ಯಾವುದೇ ಬದಲಾವಣೆ ಹೊಂದೋದಿಲ್ಲ. ದೇ ರಿಮೇನ್ಸ್ ಚೇಂಜ್, ಸೊ ನೋ ಚೇಂಜ್. ಓಕೆ, ಇಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದೋದಿಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ. ಇನ್ನು ಈ ಕಡೆ
exclamatory sentence. So exclamatory sentence with direct and indirect speech. Okay, indirect speech. ಎಕ್ಸ್ಕ್ಲಾಮೇಟರಿ ಅಂತಂದ್ರೆ ಒಂದು ಉದ್ಗಾರವಾಚಕ ವಾಕ್ಯ ಅಂತ ಹೇಳ್ತೀವಿ ನಾವು. ಉದ್ಗಾರವಾಚಕ ಅಂದ್ರೆ ಬಹಳಷ್ಟು ನಮ್ಮ ಭಾವೋದ್ವೇಗಕ್ಕೊಳಗಾಗಿ ಭಾವನೆಗಳನ್ನ ವ್ಯಕ್ತಪಡಿಸ್ತಿರ್ತೀವಿ. ಸಡನ್ ಫೀಲಿಂಗ್ಸ್ ಅಂತ ಹೇಳ್ತೀವಿ ನಾವು. ಸಡನ್ ಫೀಲಿಂಗ್ಸ್ ಅಂಡ್ ಇಮೋಷನ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದು. ಸೊ ಒಂದು ಡೈರೆಕ್ಟ್ ಸ್ಪೀಚ್ ಹೆಂಗಿರ್ತದ, ನಾನು ಇಲ್ಲೊಂದು ಬರಿತೀನಿ, ಜಾನ್. ಓಕೆ, ಜಾನ್ ಸ್ಪೀಚ್ ನಾನು ಸ್ಕ್ರಿಪ್ಟ್ ಫಾರ್ಮ್ ಅಲ್ಲಿ ಬರಿತೀನಿ. ಜಾನ್, ಹುರ್ರಾ ಹುರ್ರಾ, ವಿ won the match ಅಂದ. ಓಕೆ, ಸೊ ಹುರ್ರಾ ವಿ won the match ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿದ್ರು? ಜಾನ್ ಎಕ್ಸ್ಪ್ರೆಸ್ ಮಾಡಿದಾನೆ. ಇಟ್ ಈಸ್ ಹಿಸ್ ಸಡನ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಹುರ್ರಾ ಅಂತ ಇದೆ, ಹೌದಾ? ಸೊ ಈ ಹುರ್ರಾ ಅಂದ್ರೆ ಕೂಡ ಅವನು ಹೇಳಿದ ಅನ್ನಂಗೆ. ಹುರ್ರಾ ಅಂದ್ರೆ ಹುರ್ರಾ ಅಂತ ಹೇಳಿದ ಅನ್ನ. ಓಕೆ, ಈ ಹುರ್ರಾ ಅಂತಕ್ಕಂಥ ಪದವನ್ನ ಯಾವ್ದೇ ಇಲ್ಲಿ ರಿಪ್ಲೇಸ್ ಮಾಡುತ್ತೆ? ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್. ಹುರ್ರಾ ಯಾವಾಗ ಹೇಳ್ತೀವಿ ಹೇಳ್ರಿ ನಾವು? ತುಂಬಾ ಖುಷಿ ಇದ್ದಾಗ, ಜಾಯ್ ಇದ್ದಾಗ. ಇದು ಯಾವಾಗಿದ್ದಾಗ? ಸಾರೋ, ದುಃಖ ಇದ್ದಾಗ ಹೇಳ್ತೀವಿ. ವಾಟ್ ಸರ್ಪ್ರೈಸ್. ಓಕೆ, ಸೊ ಹುರ್ರಾ, ಜಾನ್ ಹೆಂಗ್ ಹೇಳ್ಬೇಕು ಇದನ್ನ ರಿಪೋರ್ಟ್ ಮಾಡುವಾಗ? ಜಾನ್ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದಟ್ ದೇ ಹ್ಯಾಡ್ won the match ಅಂತ ಹೇಳ್ಬೇಕು. ಓಕೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಇದರ ಟೆನ್ಸ್ ಅನ್ನ ನಾವು ಬದಲಾಯಿಸಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಸೊ ಅದಕ್ಕಾಗಿ ಜಾನ್ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ that they won the match ಅಂತ ಹೇಳಬೇಕು. ದಟ್ಸ್ ದ ಕರೆಕ್ಟ್ ಕನ್ವರ್ಷನ್ ಆಫ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಸೊ ಇದೇ ರೀತಿಯಾಗಿ ವಾಟ್ ಆರ್ ಬ್ಯೂಟಿಫುಲ್ ಅಂತ ಸರ್ಪ್ರೈಸ್ ಅನ್ನ ತೋರಿಸ್ಕೊಡ್ತದೆ. ದೆನ್ ಐ ಆಮ್ ಹಂಡ್ ಅನ್ನೋದು ಸಾರೋ. ಓಕೆ, ದೆನ್ ಗುಡ್ ಮಾರ್ನಿಂಗ್ ಅನ್ನೋದು ವಿಶ್ ಅಥವಾ ವಿಶ್ ರೆಸ್ಪೆಕ್ಟಿವ್ಲಿ. ಆಮೇಲೆ ಕ್ರೈಡ್ ವಿತ್ ಪೇನ್, ಕಟ್ ಮೈ ಫಿಂಗರ್, ಸೆಡ್, ಕಂಟೆಂಪ್ಟ್. ಓಕೆ, ಈ ರೀತಿಯಾಗಿ ಒಂದು ಸಡನ್ ಎಕ್ಸ್ಪ್ರೆಷನ್ಗಳನ್ನ ನಾವು ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್, ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ, ಎಕ್ಸ್ಕ್ಲೇಮ್ಡ್ ವಿತ್ ಸರ್ಪ್ರೈಸ್ ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಓಕೆ, ಅಂಡ್ ನೆಕ್ಸ್ಟ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಇನ್ ಕನ್ವರ್ಟಿಂಗ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಕನೆಕ್ಟಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಕನೆಕ್ಟಿಂಗ್ ವರ್ಡ್ಸ್ ಅಂತಂದ್ರೆ ಯಾವಿಲ್ಲ? ದ್ಯಾಟ್, ಇಫ್ ಆರ್ ವೆದರ್, WH ವರ್ಡ್, ಟು, ನಾಟ್ ಟು. ಸೊ ಅಸರ್ಟಿವ್ ಪಾಸಿಟಿವ್ ಅಂಡ್ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ನಾವು ದ್ಯಾಟ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಮೊದಲೇ ಎಕ್ಸಾಂಪಲ್ ಅನ್ನ ಇಲ್ಲಿ ಮತ್ತೆ ರಿಕಾಲ್ ಮಾಡ್ಕೋತೀನಿ. ಐ ಡ್ರೈವ್ ಅ ಕಾರ್ ಅಂತ ಇದೆ. ಆ ಡ್ರೈವ್ ಅ ಕಾರ್. ಸೊ ಇದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮತ್ತೆ ಏನಿದೆ ಹೇಳ್ರಿ? ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಇದನ್ನ ನಾವು ಏನು ಹೇಳ್ತೀವಿ ಮತ್ತೆ ನೆಗೆಟಿವ್ ನಲ್ಲಿ ಬೇಕಾದ್ರೆ? ಐ ಡು ನಾಟ್ ಡ್ರೈವ್ ಅ ಕಾರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಸರ್ಟಿವ್ ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಇರಲಿ, ಈ ಎರಡೂ ಸೆಂಟೆನ್ಸ್ಗಳನ್ನ ಡೈರೆಕ್ಟ್ ಸ್ಪೀಚ್ ಇದ್ದಾಗ ಇವು ಎರಡೂ ಡೈರೆಕ್ಟ್ ಸ್ಪೀಚ್ಗಳನ್ನ ರಿಪೋರ್ಟ್ ಮಾಡ್ಬೇಕಂದ್ರೆ ನಾವು ಕಡ್ಡಾಯವಾಗಿ ದ್ಯಾಟ್ ಅನ್ನ ಯೂಸ್ ಮಾಡಬೇಕು. ಜಾನ್ ಸೆಡ್ ದ್ಯಾಟ್ ಐ ಡ್ರೋವ್ ಅ ಕಾರ್ ಇದ್ದದ್ದು ಏನಾಗ್ತದೆ ಇವಾಗ? he drove a car. ಓಕೆ, he drove a car. ಈ ತರ ಅದು ಚೇಂಜ್ ಆಗುತ್ತೆ. ಇಲ್ಲಿ ದ್ಯಾಟ್ ಅನ್ನ ಕನೆಕ್ಟಿಂಗ್ ವರ್ಡ್ ಆಗಿ ತಗೊಂಡಿವಿ. ಇನ್ ಇಫ್ ಆರ್ ವೆದರ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಬಂದಾಗ ಎಲ್ಲಾ ಹೆಲ್ಪಿಂಗ್ ವರ್ಬ್ ಬಂದು ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಬಂದು. ಓಕೆ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಪ್ಲಸ್ ಮೋಡಲ್ಸ್. ಓಕೆ, ಇವುಗಳನ್ನ ಎಲ್ಲ ಸೇರಿ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಮ್, ಈಸ್, ಆರ್, ವಾಸ್, ವೇರ್, ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್ ಇವುಗಳನ್ನ ನಾವು ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನಾಗಿ ತಗೊಳ್ತೀವಿ. ಆಮೇಲೆ ಅದ್ರ ಜೊತೆ ಮೋಡಲ್ಸ್ ಸ್ಯಾಲ್, ವಿಲ್, ಆಮೇಲೆ ಶುಡ್, ವುಡ್, ಕುಡ್, ಮೇ, ಮೈಟ್, ಕ್ಯಾನ್ ಈಗ ಈ ಎಲ್ಲ ಮೋಡಲ್ಗಳನ್ನು ಕೂಡ ಯೂಸ್ ಮಾಡ್ಕೊತೀವಿ. ಒಂದ್ ವೇಳೆ ಸೆಂಟೆನ್ಸ್ ಏನಾದರೂ ಹೆಲ್ಪಿಂಗ್ ವರ್ಬ್ನಿಂದ ಶುರು ಆಗಿದ್ರೆ, ಡು ಯು ಸ್ಪೀಕ್ English? Do you speak English? See, observe this sentence. It has begun with do. Okay, do ಅನ್ನೋದು ಹೆಲ್ಪಿಂಗ್ ವರ್ಬ್. ಇಂಥ ಸಂದರ್ಭದಲ್ಲಿ ಇದನ್ನ ರಿಪೋರ್ಟ್ ಮಾಡ್ಬೇಕಂದ್ರೆ ಇಫ್ ಅಂತ ನಾವು ಏನಪ್ಪಾ ಅಂದ್ರೆ ಸೆಂಟೆನ್ಸ್ ಅನ್ನ ಪ್ರಾರಂಭ ಮಾಡಬೇಕು. ಬಟ್ ಡೂ ಈಸ್ ಯೂಸ್ ಆಗಲ್ಲ. ಓಕೆ, ಸೊ ಅವಾಗ ಈ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಾಗುತ್ತೆ? ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಅವಾಗ ಮತ್ತಿಲ್ಲಿ ಎಸ್, ವಿ, ಓ ಫಾರ್ಮನ್ನ ಫಾಲೋ ಮಾಡಬೇಕು. ದೆನ್ WH ವರ್ಡ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ WH ವರ್ಡ್. ಅದು ಕೂಡ ಒಂದು ಇದೇ ರೀತಿಯಾದ ಇಂಟ್ರಾಗೇಟಿವ್ ಇರ್ತದೆ, ಬಿಗಿನಿಂಗ್ ವಿತ್ WH ವರ್ಡ್. ವಾಟ್ ಈಸ್ ಯುವರ್ ನೇಮ್?
ವಾಟ್ ಈಸ್ ಯುವರ್ ನೇಮ್ ಅಂತ ಇತ್ತು ಅಂತಂದರೆ ಇದು WH ವರ್ಡ್. ಸೊ ಹಿ ಆಸ್ಕ್ಡ್ ವಾಟ್ ಹಿಸ್ ನೇಮ್ ವಾಸ್ ಆರ್ ವಾಟ್ ಹರ್ ನೇಮ್ ವಾಸ್. ಇದೇ WH ವರ್ಡನ್ನು ನಾವು ಮತ್ತೆ ಕನೆಕ್ಟಿಂಗ್ ವರ್ಡ್ ಆಗಿ ತಗೊಳ್ಬೇಕು. ಓಕೆ, ದೆನ್ ಟು ನಾಟ್ ಟು ಇಂಪ್ಯಾರಿಟಿವ್ ಸೆಂಟೆನ್ಸ್. ಆಜ್ಞಾಧಾರಕ ವಾಕ್ಯಗಳಿದ್ದಾಗ ನಾವು ಪಾಸಿಟಿವ್ ಇದ್ದಾಗ ಟು ತಗೋಬೇಕು, ನೆಗೆಟಿವ್ ಇದ್ದಾಗ ನಾಟ್ ಟು ತಗೋಬೇಕು. ಸೊ ಫಸ್ಟ್ ಯೂಶುವಲ್ ಆಗಿ ಆಜ್ಞಾಧಾರಕ ವಾಕ್ಯಗಳು ಹೇಗೆ ಶುರು ಆಗ್ತವೆ? ಮೇನ್ ವರ್ಬ್ನಿಂದ ಶುರು ಆಗುತ್ತವೆ. ಮೇನ್ ವರ್ಬ್. ಓಕೆ, ಸೊ ಮೇನ್ ವರ್ಬ್ ಅಂದರೆ ಫಾರ್ ಎಕ್ಸಾಂಪಲ್ ಗೋ ಔಟ್, ಕಮ್ ಇನ್, ಓಕೆ, ಸಿಟ್ ಡೌನ್, ಈ ಥರ. ಅಕಸ್ಮಾತ್ ಇದು ನೆಗೆಟಿವ್ ಇದ್ರೆ ಡೋಂಟ್ ಗೋ ಔಟ್, ಡೋಂಟ್ ಬಾಕ್, ಡೋಂಟ್ ಮೇಕ್ ನಾಯ್ಸ್. ಸೊ ಈ ಥರ ನೆಗೆಟಿವ್ ಕೂಡ ಇರ್ತವೆ. ಅಕಸ್ಮಾತ್ ಒಂದು ಡೈರೆಕ್ಟ್ ಸ್ಪೀಚ್ನಲ್ಲಿ ಈ ಥರ ಮೇನ್ ವರ್ಬ್ನಿಂದ ಆ್ಯಕ್ಚುಯಲ್ ಸ್ಪೋಕನ್ ವರ್ಡ್ ಶುರು ಆಗಿದ್ರೆ ರಿಪೋರ್ಟ್ ಮಾಡುವಾಗ ನಾವು ಅದನ್ನು ಟು ಅಂತ ಯೂಸ್ ಮಾಡಬೇಕು. ಅಲ್ಲಿ ಏನು ಯೂಸ್ ಮಾಡಬೇಕು? ಟು ಅನ್ನು ಯೂಸ್ ಮಾಡಬೇಕು. ಇಫ್ ಇಟ್ ಈಸ್ ಇನ್ ನೆಗೆಟಿವ್ ಇದ್ದಾಗ ಅದನ್ನು ರಿಪೋರ್ಟ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು? ನಾಟ್ ಟು. ಈ ಡೋಂಟ್ ಅನ್ನು ರಿಪ್ಲೇಸ್ ಮಾಡ್ತಕ್ಕಂಥ ಪದ ಯಾವುದು? ನಾಟ್ ಟು. ಓಕೆ, ನಾಟ್ ಟು ಅಂತ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಒಬ್ಳು ಹೇಳ್ತಾಳೆ ಸೈಡ್ ಗೋ ಔಟ್ ಆಫ್ ಮೈ ರೂಮ್ ಅಂತ ಹೇಳಿದ್ಲು. ಸಿ ಆರ್ಡರ್ಡ್. ಸೊ ಇಲ್ಲಿ ಮೂಡ್ ಏನಿರುತ್ತೆ ಆ ಮೂಡನ್ನು ತಗೊಳ್ಬೇಕು. ಗೋ ಔಟ್ ಆಫ್ ಮೈ ರೂಮ್ ಆರ್ಡರ್ ಮಾಡಿದಾಳೆ. ಸಿ ಆರ್ಡರ್ಡ್ ಟು ಗೋ ಔಟ್ ಆಫ್ ಹರ್ ರೂಮ್. ಮೈ ರೂಮ್ ಹೋಗಿ ಏನಾಗುತ್ತೆ? ಹರ್ ರೂಮ್ ಆಗುತ್ತೆ. ಆಮೇಲೆ ಸಿ ಸೈಡ್ ಡೋಂಟ್ ಯೂಸ್ ಮೈ ಪೆನ್ ಅಂತ ಹೇಳಿದ್ಲು. ಸಿ ಸೈಡ್ ಅವಳು ಹೇಳ್ತಾಳೆ ಡೋಂಟ್ ಯೂಸ್ ಮೈ ಪೆನ್. ಸಿ ಆರ್ಡರ್ಡ್ ನಾಟ್ ಟು ಯೂಸ್ ಹರ್ ಪೆನ್ ಅಂತ. ನಾಟ್ ಟು ಯೂಸ್ ಹರ್ ಪೆನ್. ಓಕೆ, ಸೊ ನಾಟ್ ಟು ಬಂದ ತಕ್ಷಣವೇ ಏನು ಬರಬೇಕು? ಮೇನ್ ವರ್ಬ್ ಬರಬೇಕು. ಟು ಬಂದ ತಕ್ಷಣವೇ ನೆಕ್ಸ್ಟ್ ಏನಿರಬೇಕು? ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಮೇನ್ ವರ್ಬ್ ಇರಬೇಕು. ಟು ಗೋ ಔಟ್, ಟು ಕಮ್ ಇನ್, ಲೈಕ್ ದಿಸ್. Not to go out, not to use her pen, like this. Okay, so these are the connecting words which plays very important role, okay, in reported speech. Next, so ನಾವು ಇವಾಗ ಮತ್ತೆ ಎಲ್ಲಿಗೆ ಬಂದಿವಿ ಹೇಳ್ರಿ ನೋಡೋಣ. ಮೊದಲನೇ ಪ್ರಶ್ನೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ 27ನೇ ಪ್ರಶ್ನೆ ಇದು PUCಯಲ್ಲಿ ಇಂಗ್ಲೀಷ್ನಲ್ಲಿ 27ನೇ ಪ್ರಶ್ನೆನ ಕೇಳ್ತಾರೆ ರಿಪೋರ್ಟೆಡ್ ಸ್ಪೀಚನ್ನು. ಸೊ ಇಟ್ ಈಸ್ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ಓಕೆ, ಈ 5 ಅಂಕಗಳು ಬರಬೇಕು ಅಂತಂದರೆ ನಾವು ಹಿಂದಿನ ಎಲ್ಲ ಒಂದು ಸೆಟ್ ಆಫ್ ರೂಲ್ಸ್ಗಳನ್ನು ತಲೆಯಲ್ಲಿ ಇಟ್ಕೋಬೇಕು. ಸರಿಯಾಗಿ ಒಂದು ಸೆಂಟೆನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಟೆನ್ಸನ್ನು ತಿಳ್ಕೊಳ್ಬೇಕು, ಟೈಮ್ ಡಿನೋಟಿಂಗ್ ಆಗಲಿ, ಪ್ಲೇಸ್ ಡಿನೋಟಿಂಗ್ ಆಗಲಿ, ಪ್ರೊನೌನ್ಗಳನ್ನಾಗಲಿ ಯೂಸ್ ಮಾಡಿದನ್ನು ನೋಡಬೇಕು. ಆಮೇಲೆ ಇಫ್ ದರ್ ಈಸ್ ಅನ್ ಇಂಟರಾಗೇಟಿವ್ ಸೆಂಟೆನ್ಸ್ ವಿ ಮಸ್ಟ್ ಕನ್ವರ್ಟ್ ದಟ್ ಇಂಟರಾಗೇಟಿವ್ ಸೆಂಟೆನ್ಸ್ ಇಂಟು ಅಸರ್ಟಿವ್ ಸೆಂಟೆನ್ಸ್ ವೈಲ್ ಕನ್ವರ್ಟಿಂಗ್ ದ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಇದು ಬಹಳ ಇಂಪಾರ್ಟೆಂಟ್. ಇಂಟರಾಗೇಟಿವ್ ಸೆಂಟೆನ್ಸ್ ಯಾವಾಗಲೂ ಅಸರ್ಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, this is very important thing and we should remove all the question marks, full stop. Okay, so yesterday Roshan attended an interview with the manager of SBI. ಇಲ್ಲಿ ರೋಷನ್ ಮತ್ತು ಮ್ಯಾನೇಜರ್ ಆಗಲೇ ನಾವು ನೋಡ್ಕೊಂಡಿವಿ, ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕಂತ ನೋಡ್ಕೊಂಡಿವಿ. ಸೊ ಫಾರ್ ದಿಸ್ I have ready made an answer. So along with answer I will analyze. Okay, see, Roshan respectfully asked the manager if he could come in the office. So may I come in sir? ಇದು ಪರ್ಮಿಷನ್ ಕೇಳೋದು. ಸೆಂಟೆನ್ಸ್ ಶುರು ಆಗಿರೋದು ಹೆಂಗೆ? ಮೋಡಲ್ನಿಂದ. ಸೊ ಮೇ ಯೂಸ್ವಲಿ ಬಿಕಮ್ಸ್ ಮೈಟ್, ಹೌದಾ? ಸೊ ಮೇ ಯಾವಾಗ ಮೈಟ್ ಆಗುತ್ತೆ ಅಂತಂದರೆ ಸಾಮಾನ್ಯ ವಿಷಯಗಳಿದ್ದಾಗ ಮೈಟ್ ಆಗುತ್ತೆ. ಬಟ್ ಹಿಯರ್ ಹಿ ಈಸ್ ಆಸ್ಕಿಂಗ್ ಪರ್ಮಿಷನ್ ಕೇಳುವಾಗ ನಾವು ಅದನ್ನು ಕುಡ್ ಅಂತ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ, ಮೇ ಐ ಕಮ್ ಇನ್ ಸರ್ if he could come in the office. Roshan respectfully asked the manager if he could. may ಇರೋದ್ರಿಂದ ನಾವು ಇಲ್ಲಿ ಏನು ಮಾಡ್ಕೊಂಡ್ವಿ? ಓಕೆ, ಮೇ ಇರೋದ್ರಿಂದ ಸೊ ಇಫ್ ಅನ್ನ ಕನೆಕ್ಟ್ ಮಾಡ್ಕೊಂಡ್ವಿ. could come in the office. The manager asked him. ನೋಡ್ರಿ ಇಲ್ಲಿ ಬರೀ ಕಾಲನ್ ಇದೆ, ಬಟ್ ಪ್ರಶ್ನೆಯ ವಾಕ್ಯ ಇರೋದ್ರಿಂದ, ಪ್ರಶ್ನೆ ಅಂದ್ರೆ ಯಾವಾಗಲೂ ಕೇಳೋದ್ರಿಂದ ನಾವು ರಿಪೋರ್ಟಿಂಗ್ ವರ್ಬ್ ಏನಂತ ತಗೊಂಡಿವಿ? ಆಸ್ಕ್ಡ್ ಅಂತ ತಗೊಂಡಿವಿ. ದ ಮ್ಯಾನೇಜರ್ ಆಸ್ಕ್ಡ್ ಹಿಮ್ ಟು ಕಮ್ ಇನ್ ಅಂಡ್ ಟು ಸಿಟ್ ಡೌನ್. ಓಕೆ, ಸಿಟ್ ಡೌನ್. ದ ಮ್ಯಾನೇಜರ್ ದೆನ್ ಆಸ್ಕ್ಡ್. ದೆನ್ ಅನ್ನೋದು ಕಂಜಂಕ್ಷನ್, ಲಿಂಕರ್ಸ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಮುಂದುವರಿಸಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ದ ಮ್ಯಾನೇಜರ್ ದೆನ್ ಆಸ್ಕ್ಡ್ ಹಿಮ್ ಮತ್ತೆ ಪ್ರಶ್ನೆ ಕೇಳಿದಾನೆ, ವಾಟ್ ಹಿಸ್ ನೇಮ್ ವಾಸ್. ನೋಡಿ, ವಾಟ್ ಈಸ್ ಯುವರ್ ನೇಮ್ ಅನ್ನೋದು ಇಂಟರಾಗೇಟಿವ್ ಸೆಂಟೆನ್ಸ್, ಕ್ವಶನ್ ಮಾರ್ಕ್ ಇದೆ. ಬಟ್ ಅದನ್ನ ನಾವೇನ್ ಮಾಡಿದೀವಿ ಈಗ?
ಅಸರ್ಟಿವ್ ಸೆಂಟೆನ್ಸ್ ಮಾಡಿದ್ವಿ. ಯಾವಾಗ ಮಾಡ್ಬೇಕು ಅಸರ್ಟಿವ್ ಸೆಂಟೆನ್ಸ್? ಇನ್ ದ ರಿಪೋರ್ಟೆಡ್ ಸ್ಪೀಚ್. ವಾಟ್ ಹಿಸ್ ನೇಮ್ ವಾಸ್, ಟೆನ್ಸ್ ಕೂಡ ಚೇಂಜ್ ಆಗಿದೆ. ರೋಷನ್ ಸೆಡ್ ದ್ಯಾಟ್, ರೋಷನ್ ಹೇಳೋ ಆನ್ಸರ್ ಇವಾಗ ಸೆಂಟೆನ್ಸ್ ಹಿಂಗಿದೆ, ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಇದೆ, ಹಾಗಾಗಿ ದ್ಯಾಟ್ ಅನ್ನು ಯೂಸ್ ಮಾಡಿದ್ವಿ. ಹಿಸ್ ನೇಮ್ ವಾಸ್ ರೋಷನ್. ದ ಮ್ಯಾನೇಜರ್ ಆಸ್ಕ್ಡ್ ಇಫ್ he could drive a car. The manager asked if he could drive a, ಮತ್ತೆ ನಾವು ಇಲ್ಲಿ if ಅಂತಕ್ಕಂಥ ಕನೆಕ್ಟಿಂಗ್ ವರ್ಡ್ ಯೂಸ್ ಮಾಡಬೇಕಾಯ್ತು. ಯಾಕೆ ಹೇಳ್ರಿ ನೋಡೋಣ. ಸರ್ ಕ್ಯಾನ್ ಈಸ್ ಯೂಸ್ಡ್, ಸೊ ದ ಸೆಂಟೆನ್ಸ್ ಇಸ್ ಬಿಗನ್ ವಿತ್ ಕ್ಯಾನ್ ಮೋಡಲ್ ವರ್ಬ್. ಸೊ ಅಷ್ಟಲ್ಲದೆ ಅದು ಕ್ವಶನ್ ಕೂಡ ಇದೆ. ಸೊ ಕ್ವಶನ್ ಇದ್ದು ಕ್ಯಾನ್ ಇಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅದನ್ನ ಇಫ್ ಅಂತ ಕನೆಕ್ಟಿಂಗ್ ವರ್ಡ್ ತಗೊಂಡು ಈ ಹೋಲ್ ಸೆಂಟೆನ್ಸ್ ಅನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಏನಾಗಿದ್ದೀವಿ, ಬದಲಾಯಿಸಿದೀವಿ. ರೋಷನ್ told him that he could drive car and added he had been driving for 3 years. ರೋಷನ್ ಏನು ಹೇಳ್ದ, ಅವನು ಅಸರ್ಟಿವ್ ಪಾಸಿಟಿವ್ ನಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರಿಂದ ದ್ಯಾಟ್ ಅಂತ ಕನೆಕ್ಟಿಂಗ್ ವರ್ಡ್ ತಗೊಂಡಿವಿ. ಆ್ಯಂಡ್ ಅವನು ಕೂಡ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾನೆ, ಮುಂದುವರೆದು ಒಬ್ಬನೇ ಸೆಂಟೆನ್ಸ್ ಮುಂದುವರೆದ್ರೆ ಅದನ್ನ ಆ್ಯಡೆಡ್ ಅಂತ ತಗೊಂಡಿವಿ. ಆ್ಯಡೆಡ್, ಓಕೆ, ದ್ಯಾಟ್ he had been driving for 3 years. I have been driving, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿದೆ. ಸೊ ಅವನು ಏನು ಮಾಡಿದ್ವಿ, ಇವಾಗ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ವಿ. ಸೊ ಲೈಕ್ ದಿಸ್, keeping all the setup rules in mind, we have to report the whole conversation into an indirect speech. ಬಹಳ ಇಂಪಾರ್ಟೆಂಟ್. ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಅಂಶಗಳನ್ನು ನಾವು ಗಮನಿಸ್ಕೊಳ್ಬೇಕು. ಸೊ ಬಹಳ ಸಾರಿ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಟ್ರೈ such examples, such same examples at your home. Repeat and repeat, then only this reporting verb definitely will be yours. Okay, so dear students, thank you so much for watching the whole video. I hope you understood the concept that I have explained here, and if you have any doubts, do share, do comment in the comment box. I will definitely answer you. Okay, if you like, give your thumbs up and subscribe to my channel, and also share this video with your friends and colleagues, and I will see you in the next class. Thank you so much.